ಕೇಸ್ ತಗೊಳ್ಳೋ ಹಂಗಿಲ್ಲ ಅಷ್ಟ. ಅಂದ್ರ ಅವ್ರಿಗೆ ಹೆದರ್ಕೊಂಡು ಈ ಕೇಸ್ ಬಿಟ್ಟು ಮನೆ ಒಳಗೆ ಅಡ್ಕೊಂಡು ಕೂರು ಅಂತ ಹೇಳ್ತೀರಿ? ಅದು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನೀರು, ಇದು ನಿನ್ನ ಬಹದ್ದೂರ್ಕಿ ತೋರಿಸೋ ವ್ಯಾಲೆ ಅಲ್ಲ. ಅದ್ರ ಸಲುವಾಗಿ ಇಷ್ಟು ಮಂದಿ ಜೀವನ ಅಪಾಯಕ್ಕೆ ತಳ್ಳಲಿಕ್ಕೆ ನಾನು ತಯಾರಿಲ್ಲ. ನೋಡು, ನಾಳೆ ನಾ ಕೋರ್ಟಿಗೆ ಹೋಗಿ ಈ ಕೇಸ್ ಕೈ ಬಿಡ್ತೀನಿ ಅಂತ ಬರ್ದು ಕೊಡು. ಯಾರಿಗೆ ಶಿಕ್ಷೆ ಆಗ್ತದೋ ಬಿಡ್ತದೋ, ನಮಗಂತೂ ಗಂಡಾಂತರ ತಪ್ತದಲ್ಲ, ಅಷ್ಟು ಸಾಕು. ಅಂದ್ರ ನನ್ನ ಕರ್ತವ್ಯದ ಗತಿ ಏನು? ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ರಾಗ ಪದವಿ ತಗೊಂಡೇನಿ. ನನ್ನ ಕರ್ತವ್ಯನ ಬಿಟ್ಟು ಹೋಗು ಅಂತೀರಿ? ನಾ ಅದನ್ನೆಲ್ಲ ಕೇಳುವುದಿಲ್ಲ, ನನಗದು ಬೇಕಾಗಿನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಖಡಕ್ಕಾಗಿ ಹೇಳ್ತೇನೆ ಕೇಳು. ನಿನ್ನ ಕಾನೂನು ನನ್ನ ಹತ್ತ ಸರಬೇಡ. ನಂದಿನಿ ಬಾಯಿ, ನಿನ್ನ ಗಂಡಗೆ ಏನಾರ ಹೇಳವ? ಸುಮ್ಮನೆ ನಿಂತಿಯಲ್ಲ ಬಾಯಿ ಮುಚ್ಕೊಂಡು. ಹೇಳುವ ವೈನಿ. ರೀ, ಅತ್ತಿಯವ್ರು ಹೇಳಿಕತ್ತಿದ್ದು ಖರೇನದ. ಅವ್ರೇನ್ ಹೇಳಿದ್ರು ನಮ್ ಚಲೋದಕ್ಕ ಹೇಳ್ತಾರ. ನೋಡು ನಂದಿನಿ, ನನಗೂ ನನ್ನ ಕುಟುಂಬದ ಬಗ್ಗೆ ಕಾಳಜಿ ಅದ, ನನ್ನ ಕುಟುಂಬದ ಸೇಫ್ಟಿ ಬಗ್ಗೆ ಚಿಂತೆ ಅದ. ಆದ್ರ ನಾನು ನನ್ನ ಕರ್ತವ್ಯಕ್ಕೆ ಮೋಸ ಮಾಡೋದಿಲ್ಲ. ನನ್ನ ಕರ್ತವ್ಯದ ಜೋಡಿ ರಾಜಿ ಮಾಡ್ಕೊಂಡು ಬದುಕಲಿಕ್ಕಾಗುದಿಲ್ಲ ನನಗ. ಎಲ್ಲರೂ ಸತ್ರು ಅಡ್ಡಿ ಇಲ್ಲ, ನಡೀತದಲ್ಲ ನಿನಗ? ನಿನಗೇನಾರ ಆಗ್ಲಿ ನಮಗೇನಾರ ಆಗ್ಲಿ ನಡೀತದ, ಅಡ್ಡಿ ಇಲ್ಲ ಅಂತಿ. ಇಡೀ ಊರಿಗೆ ನೀನೊಬ್ಬನ ನೋಡು ವಕೀಲ, ದೊಡ್ಡ ವಕೀಲ. ನನ್ನ ಹತ್ರ ನಿನ್ನ ಕರ್ತವ್ಯ ನಂಬಿಕೆ ಬಗ್ಗೆ ಭಾಷಣ ಬಿಗಿಲಿಕ್ಕೆ ಬರಬೇಡ. ಸರ್ಕಾರಿ ವಕೀಲಿದ್ದಿ, ಏನು ಮಾಡಿ ಜೀವನದಾಗ? ಅಷ್ಟದ ಮನಿ ಏನಾರ ಕಟ್ಟಿ ಏನು? ಖಜಾನೆ ಏನಾರ ತುಂಬಿ ತುಳಿಸಿ ಏನು? ಇಡೀ ರೊಕ್ಕದ ಸಲುವಾಗಿ ಇಡೀ ಕುಟುಂಬನ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿಯಲ್ಲಪ್ಪ. ಇದ್ಯಾವ ನೀ ಬುದ್ಧಿವಂತಿಕಪ್ಪ ನಿಂದು? ಈ ಚೆನ್ನದ ದಯವಿಟ್ಟು ಅನ್ನದ ಹೆಂಗ ಮಾತಾಡ್ತಾಳ ನೋಡು, ಪಾತ್ರಗಿತ್ತಿ ಅಂತ ಹಾಕಿ. ನೀರು, ಈಕಿ ಮಾತಿಗೆ ನೀ ಬೆಲೆ ಕೊಡೋ ಹಂಗಿಲ್ಲ. ಈಕಿ ಯಾವ ಮಾತು ನೀ ಕಿವಿಗೆ ಹಾಕೋಬಾರ್ದು. ನೀ ಕೊಟ್ಟ ಫೀಸು
ಬಹಳ ಕಿಮ್ಮತ್ತಿಂದ ನನಗೆ. ನಾ ಇದನ್ನ ರೊಕ್ಕದ ಸಲುವಾಗಿ ತಗೋತಿಲ್ಲ. ಇದನ್ನ ತಗೊಳ್ದಿದ್ರ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದಂತ ತಗೊಳ್ಳಿ. ಇದು ಯಾವತ್ತಿದ್ರು ನಿಂದ ಮಗ. ನನಗೆ ಯಾವತ್ತೂ ಅನ್ಸೋದಿಲ್ಲ ಬೇರೆ ವಕೀಲರು ಇಷ್ಟು ಕಿಮ್ಮತ್ತಿನ ಫೀಸ್ನ ತಗೋತಾರೆ. ನಾನು ಈ ಕೇಸ್ ಕೈ ಬಿಡೋದಿಲ್ಲ. ಹೋರಾಟ ಜರೂರಿ ಹೋರಾಡ್ತೇನೆ. ಇದು ನನ್ನ ಕಡೆ ಮಾತದ ಮಲ್ಲ. ಏನಪ್ಪ ನೀರು, ಇವತ್ತಿ ಹುಡುಗಿ ಎಲ್ಲ ಆದ್ಲಲ್ಲ ನಿಂಗ? ಈ ಹುಡುಗಿ ಸಂಬಂಧ ನಿನ್ ಹೆತ್ತ ತಾಯಿನ ಎಡಗಾಲಿಂದ ಸರಿಸ್ಲಿಕತ್ತಿ. ಮಾತು ಗಂಗಾದಲ್ಲವ, ಸತ್ತಿದ್ದದ, ನ್ಯಾಯ ಇದ್ದದ. ನಮ್ಮ ದೇಶದ ಕಾನೂನು ಏನು ಹೇಳ್ತದ ಗೊತ್ತಾ? ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ. ನನ್ನ ಅಪ್ಪನು ನ್ಯಾಯವಾದಿಗಳಾಗಿದ್ದರು. ಅವ್ರಿಗೂ ಹಿಂಗೆ ಹೇಳ್ತಿದ್ರಿ ಈ ಕೇಸ್ ಬಿಟ್ಟು ಬಿಡು ಅಂತ. ಅವ್ರು ನಿಮ್ಮ ಮಾತು ಕೇಳ್ತಿದ್ರ? ಹೇಳ್ರಿ ನೋಡೋಣ. ಹೌದಪ್ಪ, ಏನು ಹೇಳುದಿಲ್ಲ, ಏನು ಹೇಳುದಿಲ್ಲ ನಿನಗ. ಅಪ್ಪ ಹೆಂಗಿದ್ನೋ ಮಗನು ಹಂಗ ಇದ್ದಾನ. ನಿನಗ್ ಹೇಳಲಿಕ್ಕೆ ನಾ ಯಾರಪ್ಪ? ನಾ ಯಾರು? ಬರೇ ಅವಿದ್ದೆ ನಾನು, ಹಳೇ ಮುದುಕಿ. ತೊಗಲು ಬಾವುಲಿ ಹಂಗ ತೂಗಾಡ್ಲಿಕ್ಕತ್ತೇನಿ. ನನಗೇನ್ ಹೇಳುದಪ್ಪ ಇಲ್ಲೇ? ಏನೂ ಇಲ್ಲ. ಅತ್ತಿಯವರ ಅತ್ತಿಯವರ ಯಾಕೆ ಹಿಂಗ್ ಮನಸ್ ಕೈ ಮಾಡ್ಕೊಂಡಿರ್ತೀರಿ? ಕಾಕು, ನನ್ನ ಕುಟುಂಬದವರಿಗೆ ಯಾವ ಅಪಾಯನೂ ಆಗದಂತೆ ನಾನು ನೋಡ್ಕೊತೀನಿ ಅಂತೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ಅವನ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ. ಅವನ್ನ ನಾನು ಒಪ್ಪಿಸ್ತೀನಿ. ನೀ ಇದ್ರ ಬಗ್ಗೆ ಚಿಂತೆ ಬಿಟ್ಟು ನೀನು ನಿಮ್ಮಪ್ಪನ ಸಲುವಾಗಿ ನ್ಯಾಯ ಕೊಡಿಸುವಂತ ನಮ್ ನೀರು ಹಿಂದೆ ಬೀಳದಿದ್ದಿದ್ರ ಇದನ್ನೆಲ್ಲ ನೋಡೋ ಅವಶ್ಯಕತೆನ ಬರ್ತಿರ್ಲಿಲ್ಲ. ನೀ ಯಾವತ್ತಿ ಮನೆ ಕಾಲಿಟ್ಟಿ ನೋಡು, ಅವತ್ತಿಂದನ ಒಂದಿಲ್ಲ ಒಂದು ಭಾನ್ಗಡಿ ನಡಿಲಿಕ್ಕತ್ತದ. ನಿನ್ನ ಕಾಲ್ ಗುಣ ಚಲೋ ಇಲ್ಲ ಅಂತನ ನಿನ್ನ ಗಂಡ ಸತ್ತ, ನಿಮ್ಮಪ್ಪ ಸತ್ತ, ನಿಮ್ಮವನ್ನಂತೂ ಹುಟ್ಟ ತಿಂದುಬಿಟ್ಟೆ ನೀನು. ಯಾವ ಜಿದ್ದು ತೀರಿಸ್ಕೋಬೇಕಂತ ನಮ್ಮನೆ ಕಾಲಿಟ್ಟಿ ನೀನು. ಒಂದಿಲ್ಲ ಒಂದ್ ದಿವಸ ಈ ಹುಡುಗಿ ನಮ್ಮನೆ ಸರ್ವನಾಶ ಮಾಡಿ ಹೋಗ್ತಾಳ.